ಓಕೆ, ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಅಲ್ಲಿ ನೆಕ್ಸ್ಟ್ ಪ್ರಾಪರ್ಟಿ ನೋಡೋಣ. ಎಂಥಾಲ್ಪಿ ಆಫ್ ಆಟೋಮೈಸೇಷನ್. ಒಂದು ಎಲಿಮೆಂಟ್ ಇದೆ, ಆಟಮ್ಗಳೆಲ್ಲ ಕೂಡ ಜಾಯಿನ್ ಆಗಿದಾವೆ. ಎರಡು ಆಟಮ್ಗಳ ಮಧ್ಯೆ ಏನಿದೆಪ್ಪ, ಬಾಂಡ್ ಇದೆ. ಈ ಬಾಂಡ್ ಅನ್ನ ಬ್ರೇಕ್ ಮಾಡೋದಕ್ಕೆ ಎನರ್ಜಿನ ಅಪ್ಲೈ ಮಾಡ್ತೀನಿ, ಅದನ್ನ ಎಂಥಾಲ್ಪಿ ಅಥವಾ ಎನರ್ಜಿ ಅಂತ ಕರಿತೀನಿ. ಬ್ರೇಕ್ ಮಾಡಿದಾಗ ಇಂಡಿವಿಜುವಲ್ ಆಟಮ್ ಎಕ್ಸಿಸ್ಟ್ ಆಗ್ತವೆ. ಓಕೆ, ದಟ್ಸ್ ವೈ ಎಂಥಾಲ್ಪಿ ಆಫ್ ಆಟೋಮೈಸೇಷನ್ ಅಂತ ಕರಿತೀನಿ. ಡೆಫಿನೇಷನ್ ಏನ್ ಹೇಳ್ಬೋದು, ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ಆಫ್ ಬಾಂಡ್ ಬಿಟ್ವೀನ್ ದಿ ಟೂ ಆಟಮ್ಸ್ ಆಫ್ an element into formation of individual atoms. We indicate as an enthalpy of atomization. In case molecule alla ಹೇಳೋದಾದ್ರೆ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕೇಜ್ ಆಫ್ ಬಾಂಡ್ ಬಿಟ್ವೀನ್ ದಿ ಅಥವಾ ಬ್ರೇಕೇಜ್ ಆಫ್ 1 mole ಆಫ್ ಎ ಬಾಂಡ್ ಬಿಟ್ವೀನ್ ದಿ ಆಟಮ್ಸ್ ಆಫ್ ಎ ಮಾಲಿಕ್ಯೂಲ್ ಇಂಡಿಕೇಟ್ as an enthalpy of atomization ಅಂತ ಕರಿತೀವಿ ಮಾಲಿಕ್ಯೂಲ್ ಅಲ್ಲಾದ್ರೆ. ಓಕೆ, ಯಾವ್ದೋ ಒಂದು ಎಲಿಮೆಂಟ್ ಇದೆ, ಅಲ್ಲಿ ಆಟಮ್ಗಳೆಲ್ಲ ಜಾಯಿನ್ ಆಗಿ ಯಾವುದೋ ಒಂದು ಎಲಿಮೆಂಟ್ ಸೂಟಬಲ್ ಎಲಿಮೆಂಟ್ ಫಾರ್ಮೇಶನ್ ಆಗಿದೆ. ಈ ಬಾಂಡ್ ಅನ್ನ ಬ್ರೇಕ್ ಮಾಡೋದಕ್ಕೆ ಅಪ್ಲೈ ಮಾಡ್ತಕ್ಕಂಥ ಎನರ್ಜಿಗೆ ನಾನು ಎಂಥಾಲ್ಪಿ ಆಫ್ ಆಟೋಮೈಸೇಷನ್ ಅಂತ ಕರಿತೀನಿ. ಹಾಗಾದ್ರೆ ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಅಲ್ಲಿ ಎಂಥಾಲ್ಪಿ ಆಫ್ ಆಟೋಮೈಸೇಷನ್ ಯಾವ ರೀತಿ ವೇರಿಯೇಷನ್ ಆಗುತ್ತೆ ನೋಡೋಣ. ಓಕೆ, ನಿಮ್ಗೆ ಗೊತ್ತಿರಲಿ, ನಂಬರ್ ಆಫ್ ಕೋವೆಲೆಂಟ್ bonds is directly proportional to number of unpaired electrons. Number of unpaired electrons. Next, number of covalent bonds. Number of covalent bonds directly proportional to the enthalpy of atomization. Okay, ಅಥವಾ directly proportional to the bond strength. ಆತರ ಈ ತರ ಏನಾದ್ರು ಬರೀಬಹುದು. ಅಥವಾ number of unpaired electrons is directly proportional to the bond strength. ಇಷ್ಟು ಗೊತ್ತಿರಲಿ ನಿಮ್ಗೆ. ಓಕೆ, ಹಾಗಾದ್ರೆ 3D ಸೀರೀಸ್ಗೆ ನಾನು ಹೇಳ್ತೀನಿ. ಯಾವ್ದ್ರಿ? 3D ಸೀರೀಸ್ಗೆ ನಾನು ಎಂಥಾಲ್ಪಿ ಆಫ್ ಆಟೋಮೈಸೇಷನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. 3D ಸೀರೀಸ್ ಅಲ್ಲಿ ಯಾವ್ಯಾವ ಬರುತ್ತಪ್ಪ? ಸ್ಕ್ಯಾಂಡಿಯಂ, ಟೈಟೇನಿಯಂ, ವೆನೆಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕ್ಕಲ್, ಕಾಪರ್, ಲಾಸ್ಟ್ ಯಾವುದು? ಲಾಸ್ಟ್ ಜಿಂಕ್ ಬರುತ್ತೆ. ಅಟೋಮಿಕ್ ನಂಬರ್ ಆಫ್ ಸ್ಕ್ಯಾಂಡಿಯಂ ಎಷ್ಟ್ರಿ? ಅಟೋಮಿಕ್ ನಂಬರ್ ನಾನು ಮೇಲ್ಗಡೆ ಬರ್ಕೊಂಡಿರ್ತೀನಿ. 21, ಇದ್ರದ್ದು 22, 23, 24, 25, 26, 27, 28, 29, this one 30. ಓಕೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಾ ಇದೀವಿ 3D ಸೀರೀಸಿಗೆ ಅಂದ್ರೆ ಇನ್ನರ್ಷಿಯಲ್ ಎಲೆಕ್ಟ್ರಾನ್ ಅನ್ನ ನಾವು ಆರ್ಗಾನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಆರ್ಗಾನ್ ಅಂದ್ರೆ ಅಟೋಮಿಕ್ ನಂಬರ್ ಎಷ್ಟಪ್ಪ? 18. ಓಕೆ, ಔಟರ್ ಶೆಲ್ ಎಲೆಕ್ಟ್ರಾನ್ಸ್ ಅನ್ನ ನಾನು ಬರಿತಾ ಹೋಗ್ತೀನಿ. ಯಾಕೆ ಸರ್ ಔಟರ್ ಶೆಲ್ ಎಲೆಕ್ಟ್ರಾನ್ ಮಾತ್ರ ಬರೀತೀರಾ, ಇನ್ನರ್ಷಿಯಲ್ ಎಲೆಕ್ಟ್ರಾನ್ ಯಾಕೆ ಬರೆಯೋಲ್ಲ? ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಇನ್ನರ್ಷಿಯಲ್ ಎಲೆಕ್ಟ್ರಾನ್ಸ್ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ದಿ ಬಾಂಡ್ ಫಾರ್ಮೇಶನ್. ದಟ್ಸ್ ವೈ ವಿ ಕನ್ಸಿಡರ್ ನೋಬಲ್ ಗ್ಯಾಸ್. ಅಂದ್ರೆ ಅವು ಇನ್ನರ್ಷಿಯಲ್ ಎಲೆಕ್ಟ್ರಾನ್ ಇನರ್ಟ್, ಹಾಗಾಗಿ ಇನರ್ಟ್ ಗ್ಯಾಸ್ ಅಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಔಟರ್ ಶೆಲ್ ಎಲೆಕ್ಟ್ರಾನ್ಸ್ ಓನ್ಲಿ ಇನ್ವಾಲ್ವ್ಡ್ ಇನ್ ದಿ ಬಾಂಡ್ ಫಾರ್ಮೇಶನ್. ದಟ್ಸ್ ವೈ ಅದನ್ನ ಮಾತ್ರ ಬರ್ಕೊಳ್ತೀನಿ. ಇನ್ನರ್ಷಿಯಲ್ ಎಲೆಕ್ಟ್ರಾನ್ಸ್ ಅನ್ನ 3D ಸೀರೀಸಿಗೆ ಆರ್ಗಾನ್ ಅಂತ ಬರ್ಕೊಂತೀನಿ. 3D ಸೀರೀಸಿಗೆ ಆರ್ಗಾನ್. ಓಕೆ, ಆರ್ಗಾನ್ 18 ಆಯ್ತು, ಅಟೋಮಿಕ್ ನಂಬರ್ 18. ಇಲ್ಲಿ ಅಟೋಮಿಕ್ ನಂಬರ್ ಆಫ್ ಸ್ಕ್ಯಾಂಡಿಯಂ ಎಷ್ಟು? 21 ಅಲ್ವಾ?
ಓಕೆ, ರಿಮೈನಿಂಗ್ 3d1 4s2 3d1 4s2 ಅಂದ್ರೆ ಇದು 18 ಆರ್ಗಾನ್ ಅಂದ್ರೆ 18 ಪ್ಲಸ್ 1 19 19 ಪ್ಲಸ್ 2 21 ಅಂದ್ರೆ ಅಟಾಮಿಕ್ ನಂಬರ್ ಆಫ್ ಸ್ಕ್ಯಾಂಡಿಯಂ ಎಷ್ಟಾಯ್ತು 21 ಅಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d1 4s2. ಇದಾದ್ರೆ ಆರ್ಗಾನ್ ಇಲ್ಲಿ ಮತ್ತೆ ನಾನು ಇನ್ನರ್ಷಿಯಲ್ ಎಲೆಕ್ಟ್ರಾನ್ಸ್ ಅನ್ನ ಬರಿತಾ ಹೋಗಲ್ಲ ಎಲ್ಲ ಎಲಿಮೆಂಟ್ಸಿಗೂ, ಇದು ಕಾಮನ್ 3d ಸೀರೀಸ್ ಗೆ ಆರ್ಗಾನ್ ಕಾಮನ್ ಇನ್ನರ್ಷಿಯಲ್ ಎಲೆಕ್ಟ್ರಾನ್. ಈಗ ರಿಮೈನಿಂಗ್ 3d2 4s2 3d1 4s2 this one 3d2 4s2 3d3 4s2 3d3 ಆದ್ಮೇಲೆ ಯಾವ್ದು ಬರ್ಬೇಕಿತ್ತು 3d4 4s2 ಬರ್ಬೇಕಿತ್ತಲ್ವಾ, ಇದು ಬರಲ್ಲ ಕ್ರೋಮಿಯಂಗೆ. ಕ್ರೋಮಿಯಂ ಇಸ್ ಎಕ್ಸೆಪ್ಷನಲ್ ಪ್ರಾಪರ್ಟಿ. 3d4 ಬರಲ್ಲ 3d5 ಬರುತ್ತೆ. ಯಾಕೆಂದ್ರೆ ಡಿ ನಲ್ಲಿ ಎಷ್ಟು ಆರ್ಬಿಟ್ಸ್ ಇರುತ್ತೆ, ಎಷ್ಟು ಆರ್ಬಿಟ್ ಇರುತ್ತೆ ಡಿ ನಲ್ಲಿ 5 ಡಿ ಜನರೇಟಿವ್ ಡಿ ಆರ್ಬಿಟಲ್ ಇರುತ್ತಲ್ವಾ. 4 ಎಲೆಕ್ಟ್ರಾನ್ ಫಿಲ್ ಮಾಡಿ 1 2 3 4 3d ನಲ್ಲಿ 4 ಆಯ್ತು. ನೋಡಿ ಇನ್ನೊಂದು ಎಲೆಕ್ಟ್ರಾನ್ ಹಾಕೊಂಡ್ಬಿಟ್ರೆ ಹಾಫ್ ಫಿಲ್ಡ್ ಆಗ್ಬಿಡುತ್ತೆ. ಡಿ ಹಾಫ್ ಫಿಲ್ಡ್ ಇಸ್ ಮೋರ್ ಸ್ಟೇಬಲ್. ಹಾಗಾಗಿ 4s ಅಲ್ಲಿ ಇರ್ತಕ್ಕಂಥ ಒಂದ್ ಎಲೆಕ್ಟ್ರಾನ್ 3d ಗೆ ಶಿಫ್ಟ್ ಆಗುತ್ತೆ. 3d ಶಿಫ್ಟ್ ಆದ್ರೆ 3d4 ಇರೋದು ಏನಾಗಿ ಕನ್ವರ್ಟ್ ಆಗುತ್ತಪ್ಪ 3d5 ಬಿಕಾಸ್ ಹಾಫ್ ಫಿಲ್ಡ್ ಇಸ್ ಮೋರ್ ಸ್ಟೇಬಲ್. ದಟ್ಸ್ ವೈ ಇಟ್ ವಿಲ್ ರಿಸೀವ್ಸ್ ದಿ ಒನ್ ಎಲೆಕ್ಟ್ರಾನ್ ಫ್ರಮ್ 4s ಇಂದ ಒನ್ ಎಲೆಕ್ಟ್ರಾನ್ 3d ಗೆ ಹೋಗುತ್ತೆ. ಶಿಫ್ಟ್ ಆಯ್ತು ಅಂದ್ರೆ 3d5 ಆಗುತ್ತೆ. ಯಾಕೆ ಶಿಫ್ಟ್ ಆಗುತ್ತೆ, ಬಿಕಾಸ್ ಹಾಫ್ ಫಿಲ್ಡ್ ಇಸ್ ಮೋರ್ ಸ್ಟೇಬಲ್. ದಟ್ಸ್ ವೈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 3d4 4s2 ಬರಲ್ಲ. ಇದು ಅದ್ರ ಬದಲು ಏನ್ ಬರುತ್ತಪ್ಪ ಇಲ್ಲಿ 3d5 4s1 ಬರುತ್ತೆ. ದಟ್ಸ್ ವೈ ಎಕ್ಸೆಪ್ಷನಲ್ ಪ್ರಾಪರ್ಟಿ ಆಫ್ ಕ್ರೋಮಿಯಂ ಇನ್ 3d ಸೀರೀಸ್. ಓಕೆ, ನೆಕ್ಸ್ಟ್ ಮ್ಯಾಂಗ್ನೀಸ್ಗೆ ಹೋಗಿ 3d5 ಇರೋದು 3d6 4s 3d6 ಬರಲ್ಲ ಇಲ್ಲಿ 3d5 4s1 ನೆಕ್ಸ್ಟ್ 3d5 4s2 as usual trend. next 3d5 4s2 this one 3d6 4s2 3d6 ಆದ್ಮೇಲೆ 3d7 4s2 next 3d8 4s2 next 3d9 ಬರಲ್ಲ ಇಲ್ಲಿ 3d9 4s2 ಬರಲ್ಲ ಇಲ್ಲಿ 3d10 4s1 ಬರುತ್ತೆ. ಯಾಕೆ ಹೇಳಿ, ಬಿಕಾಸ್ ಕಂಪ್ಲೀಟ್ಲಿ ಫೀಲ್ಡ್ ಇಸ್ ಮೋರ್ ಸ್ಟೇಬಲ್. ಹಾಗಾಗಿ 4s ಇಂದ ಒನ್ ಎಲೆಕ್ಟ್ರಾನ್ 3d ಗೆ ಶಿಫ್ಟ್ ಆಗುತ್ತೆ. 3d9 ಬರೋ ಬದಲು ಏನಾಗುತ್ತೆ ಇಲ್ಲಿ 3d10 4s1 ಆಗುತ್ತೆ. 3d10 4s1. ಹಾಗಾದ್ರೆ 3d ಸೀರೀಸ್ ನಲ್ಲಿ ಎಕ್ಸೆಪ್ಷನಲ್ ಪ್ರಾಪರ್ಟಿ ಬರ್ತಕ್ಕಂಥದ್ದು ಕ್ರೋಮಿಯಂ ಮತ್ತೆ ಕಾಪರ್. ಕ್ರೋಮಿಯಂಗೆ 3d4 4s2 ಬರಬೇಕಾಗಿತ್ತು, 3d5 4s1 ಬರುತ್ತೆ ಬಿಕಾಸ್ ಹಾಫ್ ಫೀಲ್ಡ್ ಇಸ್ ಮೋರ್ ಸ್ಟೇಬಲ್. ಇಲ್ಲಿ ಕಾಪರ್ಗೆ 3d9 4s2 ಬರಬೇಕಿತ್ತು, ಬಟ್ 3d10 ಬರ್ತಾ ಇದೆ ಬಿಕಾಸ್ ಕಂಪ್ಲೀಟ್ಲಿ ಫಿಲ್ಡ್ d orbital is more stable. That's why it will receive the one electron from 4s to attain stable electronic configuration. Next zinc argon 3d10 4s2 ಎಲ್ಲಕ್ಕೂ ಆರ್ಗಾನ್ ಸೇರಿಸಬೇಕು. ನಾನು ಆರ್ಗಾನ್ ಎಲ್ಲ ಕಾಮನ್ ಆಗಿ ಇಟ್ಕೊಂಡಿದ್ದೀನಿ, ಹಾಗಾಗಿ ಇಲ್ಲಿ ಆರ್ಗಾನ್ ಎಲ್ಲಿ ಬರ್ದಿಲ್ಲ. ಇನ್ನರ್ಷಿಯಲ್ ಎಲೆಕ್ಟ್ರಾನ್ ನ ಆರ್ಗಾನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ರಿಮೈನಿಂಗ್ 3d1 4s2 3d2 3d3 3d4 ಈ ತರ 3d5 ಈ ತರ ಬರ್ತಾ ಹೋಗುತ್ತೆ. ಹೌದಲ್ವಾ? ನಾನು ಹೇಳಿದ್ದೆ ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಇಸ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್. ಗೊತ್ತಿರಲಿ, ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆದಂಗೆಲ್ಲ ನಂಬರ್ ಆಫ್ ಕೋವೆಲೆಂಟ್ ಬಾಂಡ್ಸ್ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ನಂಬರ್ ಆಫ್ ಕೋವೆಲೆಂಟ್ ಬಾಂಡ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್. ನಂಬರ್ ಆಫ್ ಕೋವೆಲೆಂಟ್ ಬಾಂಡ್ಸ್ ಇನ್ಕ್ರೀಸ್ ಆಯ್ತು ಅಂದ್ರೆ ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಕೂಡ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಬಿಕಾಸ್ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅನ್ಪೇಯ್ಡ್ ಎಲೆಕ್ಟ್ರಾನ್ ಜಾಸ್ತಿ ಆದಂಗೆಲ್ಲ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅನ್ಪೇಯ್ಡ್ ಎಲೆಕ್ಟ್ರಾನ್ ಕಡಿಮೆ ಆಗ್ತಾ ಹೋಗ್ತಾ ಇದೆಯಾ, ಕೋವೆಲೆಂಟ್ ಬಾಂಡ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂಡ್ ದೆನ್ ಬಾಂಡ್ ಸ್ಟ್ರೆಂತ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಚೆಕ್ ಮಾಡೋಣ ಬನ್ನಿ. 3d1 4s2 ಡಿ ನಲ್ಲಿ ಎಷ್ಟು ಅನ್ಪೇಯ್ಡ್ ಇದೆಯಪ್ಪ, 1 ಅನ್ಪೇಯ್ಡ್ ಇದೆ. 3d2 4s2 2 ಅನ್ಪೇಯ್ಡ್ ಆಯ್ತು. 3d3 4s2 3 ಡಿ ನಲ್ಲಿ 3 ಅನ್ಪೇಯ್ಡ್ ಆಯ್ತು. 3d5 4s1 ಡಿ ನಲ್ಲಿ 5 ಅನ್ಪೇಯ್ಡ್ ಎಲೆಕ್ಟ್ರಾನ್ ಮತ್ತೆ 4s ಅಲ್ಲಿ 1 ಅನ್ಪೇಯ್ಡ್ ಎಲೆಕ್ಟ್ರಾನ್. ಅನ್ಪೇಯ್ಡ್ ಎಲೆಕ್ಟ್ರಾನ್ ಎಷ್ಟಾಯ್ತು, ಟೋಟಲಿ 6 ಆಯ್ತು. ಓಕೆ, ಕ್ರೋಮಿಯಂ ಆನ್ವರ್ಡ್ಸ್ ಮತ್ತೆ ಅನ್ಪೇಯ್ಡ್ ಎಲೆಕ್ಟ್ರಾನ್ ನೋಡಿ, 3d5 4s1 ಇರೋದು 3d5 4s2 ಎಸ್ ಆರ್ಬಿಟಲ್ ಅಂದ್ರೆ ನಿಮ್ಗೆ ಗೊತ್ತಿದೆ ಒಂದೇ ಇರುತ್ತೆ. ಎಸ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಆಯ್ತು ಅಂದ್ರೆ ಇದು ಪೇರ್ ಆಯ್ತು.
3D ನಲ್ಲಿ 5 ಅನ್ಪೇರ್ಡ್ ಎಲೆಕ್ಟ್ರಾನ್ ಮಾತ್ರ ಇದೆ. ಅಂದ್ರೆ ಕ್ರೋಮಿಯಂ ಇಂದ ಮ್ಯಾಂಗನೀಸ್ ಹೋಗ್ತಾ ಏನಾಯ್ತು, ಅನ್ಪೇರ್ಡ್ ಎಲೆಕ್ಟ್ರಾನ್ ಡಿಕ್ರೀಸ್ ಆಯ್ತು. ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ ಡಿಕ್ರೀಸ್ ಆಯ್ತು? 1. ಬಿಕಾಸ್ ಇಲ್ಲಿ 3d5 4s1, ಡಿ ನಲ್ಲಿ 5, 4s ಅಲ್ಲಿ 1, 6 ಅನ್ಪೇರ್ಡ್ ಇದೆ. ಬಟ್ ಮ್ಯಾಂಗನೀಸ್ ನಲ್ಲಿ ಓನ್ಲಿ 5 ಅನ್ಪೇರ್ಡ್ ಇದೆ. 4s ಆಲ್ರೆಡಿ ಕಂಪ್ಲೀಟ್ಲಿ ಫಿಲ್ಡ್ ಆಯ್ತು. ನೆಕ್ಸ್ಟ್ 3d5 ಆದ್ಮೇಲೆ 3d6 ಆಯ್ತು. 3d6 ಅಂದ್ರೆ ಡಿ ಆರ್ಬಿಟಲ್ ಇದೆ. ಡಿ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆಯಪ್ಪ? 1 2 3 4 5 6 ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟಾಯ್ತು? ಮತ್ತೆ ಎಸ್ 4 ಅನ್ಪೇರ್ಡ್ ಎಲೆಕ್ಟ್ರಾನ್ ಆಯ್ತು. ಇಲ್ಲಿ 5 ಇತ್ತು, ಮತ್ತೆ ಇಲ್ಲಿ 4 ಆಯ್ತು. ನೆಕ್ಸ್ಟ್ ಇಲ್ಲಿ 3 ಆಗುತ್ತೆ ಅನ್ಪೇರ್ಡ್. ನೆಕ್ಸ್ಟ್ ಇಲ್ಲಿ 2, ನೆಕ್ಸ್ಟ್ ಇಲ್ಲಿ 1 ಅನ್ಪೇರ್ಡ್ ಎಲೆಕ್ಟ್ರಾನ್, ಲಾಸ್ಟ್ ಗೆ 0 ಅನ್ಪೇರ್ಡ್ ಎಲೆಕ್ಟ್ರಾನ್. ಹಾಗಾದ್ರೆ ಸ್ಕ್ಯಾಂಡಿಯಂ ಇಂದ ಕ್ರೋಮಿಯಂಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ಕ್ರೀಸಸ್, ಬಟ್ ಕ್ರೋಮಿಯಂ ಆನ್ವರ್ಡ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಡಿಕ್ರೀಸಸ್. ಕ್ರೋಮಿಯಂ ಟು ಜಿಂಕ್. ಹಾಗಾದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಸ್ಕ್ಯಾಂಡಿಯಂ ಇಂದ ಕ್ರೋಮಿಯಂ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಬಾಂಡ್ ಸ್ಟ್ರೆಂತ್ ಕೂಡ ಸ್ಕ್ಯಾಂಡಿಯಂ ಇಂದ ಕ್ರೋಮಿಯಂ ಇನ್ಕ್ರೀಸ್ ಆಗ್ತಾ ಇದೆ. ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಆಲ್ಸೋ increases from scandium to chromium. After chromium to zinc, unpaired electron decreases. Number of covalent bonds also decreases. Next, enthalpy of atomization also decreases from chromium to zinc. Okay. Okay. ಈ ಪ್ರಾಪರ್ಟಿ ಏನ್ ಹೇಳುತ್ತೆ? ಎಂಥಾಲ್ಪಿ ಆಫ್ ಅಟೋಮೈಸೇಷನ್. ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಅಂದ್ರೆ ಏನು? ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕೇಜ್ ಆಫ್ ಬಾಂಡ್ ಬಿಟ್ವೀನ್ ದಿ 2 ಆಟಮ್ಸ್ ಅಲ್ವಾ? ಬಾಂಡ್ ಅನ್ನ ಬ್ರೇಕ್ ಮಾಡೋದಕ್ಕೆ ಅಪ್ಲೈ ಮಾಡ್ತಕ್ಕಂಥ ಎನರ್ಜಿಗೆ ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಅಂತ ಕರಿತೀವಿ. ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಇಸ್ ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಅನ್ಪೇರ್ಡ್ ಎಲೆಕ್ಟ್ರಾನ್ ಎಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ? ಸ್ಕ್ಯಾಂಡಿಯಂ ಇಂದ ಕ್ರೋಮಿಯಂ ಇನ್ಕ್ರೀಸ್ ಆಗ್ತಾ ಇದೆ. ಬಾಂಡ್ ಸ್ಟ್ರೆಂತ್ ಕೂಡ ಸ್ಕ್ಯಾಂಡಿಯಂ ಇಂದ ಕ್ರೋಮಿಯಂ ಇನ್ಕ್ರೀಸ್ ಆಗುತ್ತೆ. ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಆಲ್ಸೋ ಇನ್ಕ್ರೀಸಸ್. ಕ್ರೋಮಿಯಂ ಟು ಜಿಂಕ್ enthalpy of atomization decreases. ಯಾಕೆ ಹೇಳಿ? number of unpaired electron decreases, number of covalent bonds also decreases from chromium to zinc. ಇಷ್ಟು enthalpy of atomization ಅಲ್ಲಿ ಬರುತ್ತೆ. ನೆಕ್ಸ್ಟ್ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಟ್ರಾನ್ಸಿಷನಲ್ ಎಲಿಮೆಂಟ್. ನಿಮಗೆ ಗೊತ್ತಿರಲಿ, ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಆಲ್ಸೋ ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಲ್ವಾ? ಕೋವೆಲೆಂಟ್ ಬಾಂಡ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆಯ್ತು. ಈಸಿಯಾಗಿ ಮೆಲ್ಟ್ ಆಗುತ್ತಾ ಸ್ಟ್ರೆಂತ್ ಜಾಸ್ತಿ ಇದ್ರೆ? ನೋ ಅಲ್ವಾ? ಹಾಗಾಗಿ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಆಲ್ಸೋ ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಹಾಗಾಗಿ ಸ್ಕ್ಯಾಂಡಿಯಂ ಟು ಕ್ರೋಮಿಯಂ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ increases, covalent bonds also increases, bond strength also increases from scandium to chromium. That's why melting and boiling point of scandium to chromium increases. After chromium to zinc decreases, melting and boiling point also decreases. Actually, because of number of unpaired electron decreases. ಹಾಗಾದ್ರೆ ಎರಡೂ ಪ್ರಾಪರ್ಟೀಸ್ ಕೂಡ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಮೇಲೆ ಡಿಪೆಂಡ್ ಆಗಿದೆ. ನಿಮ್ಗೆ ಗೊತ್ತಾಗಿದೆ ಅಲ್ವಾ? ಸ್ಕ್ಯಾಂಡಿಯಂ ಇಂದ ಕ್ರೋಮಿಯಂಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಡಿಕ್ರೀಸ್ ಆಗ್ತಾ ಇದೆ, ಸರಿ ಇನ್ಕ್ರೀಸ್ ಆಗ್ತಾ ಇದೆ. ಕ್ರೋಮಿಯಂ ಇಂದ ಜಿಂಕಿಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಡಿಕ್ರೀಸ್ ಆಗ್ತಾ ಇದೆ. ಸ್ಕ್ಯಾಂಡಿಯಂ ಅಲ್ಲಿ 1 ಅನ್ಪೇರ್ಡ್, ಇದರಲ್ಲಿ 2, ಇದರಲ್ಲಿ 3, ಇದರಲ್ಲಿ 5 + 1 6 ಅನ್ಪೇರ್ಡ್. ಇಲ್ಲಿ ಎಸ್ ಅಲ್ಲಿ ಪೇರ್ ಆಯ್ತು, ಡಿ ನಲ್ಲಿ 5 ಉಳ್ಕೊಂತು. ನೆಕ್ಸ್ಟ್ 4s ಅಲ್ಲಿ ಪೇರ್ ಇದೆ, ಇಲ್ಲಿ ಅನ್ಪೇರ್ ಇಲ್ಲ. ಡಿ ನಲ್ಲಿ 6 ಬಂತು, 6 ಬಂತಂದ್ರೆ 1 ಪೇರ್ ಆಯ್ತು. ರಿಮೈನಿಂಗ್ ಅನ್ಪೇರ್ಡ್ ಎಷ್ಟು ಉಳ್ಕೊಳ್ತು? 4. ಇದರಲ್ಲಾದ್ರೆ 3 ಉಳ್ಕೊಳ್ಳುತ್ತೆ, ಇದರಲ್ಲಿ 2 ಉಳ್ಕೊಳ್ಳುತ್ತೆ, ಇದರಲ್ಲಿ 1. ಲಾಸ್ಟ್ ಜಿಂಕ್ ಅಲ್ಲಿ 0 ಅನ್ಪೇರ್ಡ್ ಎಲೆಕ್ಟ್ರಾನ್. ಓಕೆ, ಇಷ್ಟು ಅಬ್ಸರ್ವ್ ಮಾಡಿ.